ಶ್ರೀಗುರುಭ್ಯೋ ನಮಃ ಹರಿ ಓಂ ಏಕದಂತಂ ಚತುರ್ಹಸ್ತಂ ಭಾಷಮಂಕುಶಧಾರಿಣಂ ಹೃದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚ ಮನೋಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ತುಲಾರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಈ ಒಂದು ಜುಲೈ ತಿಂಗಳಲ್ಲಿ ವಿಶೇಷವಾಗಿ ನಮಗೆ ನಿಜ ಜ್ಯೇಷ್ಠ ಮಾಸ ಅಂಥೇಳಿ ಆರಂಭವಾಗಿ ನಡೀತಾ ಇರುತ್ತದೆ. 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ, 10ನೇ ತಾರೀಕಿಗೆ ಬುಧ ಜಯಂತಿ, ಹಾಗೆ 10ನೇ ತಾರೀಕಿಗೆ ಮತ್ತೆ ಏಕಾದಶಿಯೂ ಕೂಡ ಇದೆ, ಹಾಗೆ 12ನೇ ತಾರೀಕಿಗೆ ಮಹಾಪ್ರದೋಷ, 13ನೇ ತಾರೀಕಿಗೆ ಮಾಸ ಶಿವರಾತ್ರಿ, 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಇದೆ, ಹಾಗೆ 15ನೇ ತಾರೀಕಿಂದ ಆಷಾಢ ಮಾಸ ಅಂಥೇಳಿ ಶುರುವಾಗುತ್ತೆ. ಆಷಾಢ ಮಾಸ ಆದರೂ ಕೂಡ 15 ಮತ್ತು 14ನೇ ತಾರೀಕು ಎರಡಿದೆಯಲ್ವಾ, ಅದು ಮಿಥುನ ರಾಶಿಯಲ್ಲಿ ರವಿ ಇರ್ತಾನೆ, ಹಾಗೆ ಎರಡು ದಿವಸ ಅಡ್ಡಿಲ್ಲ. 17ನೇ ತಾರೀಕಿಗೆ ಸಂಕ್ರಾಂತಿ, ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗೆ 17ನೇ ತಾರೀಕಿಂದ ಒಂದು ಹಂತಕ್ಕೆ ನಮ್ಮಲ್ಲಿ ಆಷಾಢ ಮಾಸ, ಮತ್ತು ಕರ್ಕ ರಾಶಿಯಲ್ಲಿ ರವಿ ಇರುವಾಗ ಆದಷ್ಟು ಶುಭ ಕಾರ್ಯಗಳಿಗೆ ಅವಕ್ಕೆಲ್ಲ ಒಳ್ಳೆಯದಲ್ಲ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆ 24ನೇ ತಾರೀಕಿಗೆ ಶುಕ್ರವಾರ, ಅಂದರೆ ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ, ಜಪ, ಸ್ತೋತ್ರ ಇದರಿಂದ ಆರಾಧನೆ ಮಾಡುವಂಥದ್ದು. ಹಾಗೆ 26ನೇ ತಾರೀಕಿಗೆ ಶಾಕವ್ರತ ಹೇಳುವಂಥದ್ದಿದೆ. ಹಾಗೆ 29ನೇ ತಾರೀಕಿಗೆ ಗುರುಪೂರ್ಣಿಮೆ ಇದೆ. ಬಹಳ ಮುಖ್ಯವಾಗಿ ಗುರುಪೂರ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ಒಂದು ದಿವಸ ಇದೆ. ಹಾಗಾಗಿ ಮರೆಯದೇ ಇದ್ದ ಹಾಗೆ ಆಷಾಢ ಮಾಸದ ಪೂರ್ವದಲ್ಲಿ, ಯಾಕಂದರೆ ಜ್ಯೇಷ್ಠ ಮಾಸ ಸಿಗುತ್ತೆ, ಹಾಗಾಗಿ ಒಳ್ಳೆಯ ಕೆಲಸ ಕಾರ್ಯಗಳು, ದೇವತಾ ಆರಾಧನೆ ಇವುಗಳನ್ನೆಲ್ಲ ಮಾಡಿಕೊಳ್ಳಿ, ಅದರಿಂದ ಬಹಳ ಶುಭವಾಗ್ತದೆ. ಹಾಗೆ 5ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಹಾಗೆ 9ನೇ ತಾರೀಕು ಕೂಡ ಈ ತಿಂಗಳಲ್ಲಿ ಪ್ರಶಸ್ತವಾಗಿದೆ ದೇವತಾ ಆರಾಧನೆ ಮಾಡಲಿಕ್ಕೆ. ಹೀಗೆ ಒಂದು ಹಂತಕ್ಕೆ ಆ ಭಗವಂತನ ಅನುಗ್ರಹದಿಂದ ಶುಭವಾಗಲಿ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥ ಗ್ರಹಸ್ಥಿತಿ ಏನಿದೆಯಪ್ಪ ಅಂತಂದರೆ, ನೋಡಿ, ಪಂಚಮ ರಾಶಿಯಲ್ಲಿ ರಾಹು, ಷಷ್ಠ ರಾಶಿಯಲ್ಲಿ ಶನೇಶ್ವರನು. ಷಷ್ಠ ರಾಶಿ ಶನಿ ಬಹಳ ಬಲಿಷ್ಠವಾದಂಥ ಶನೇಶ್ವರ. ಸಪ್ತಮದಲ್ಲಿ ಯಾರೆಲ್ಲ, ಅಷ್ಟಮದಲ್ಲಿ ಕುಜ ಸ್ವಲ್ಪ ಮಟ್ಟಿಗೆ, ನವಮದಲ್ಲಿ ಬುಧ ಮತ್ತು ರವಿ ನವಮದಲ್ಲಿ. ಹಾಗೆ 17ನೇ ತಾರೀಕು ಅನಂತರದಲ್ಲಿ ಏಕಾದಶಕ್ಕೆ ರವಿ ಶುಕ್ರ ಗುರು ಕೂಡ ಏಕಾದಶದಲ್ಲಿರ್ತಾರೆ. ಇನ್ನು 12ನೇ ರಾಶಿಯಲ್ಲಿ ಶುಕ್ರನೂ ಕೂಡ ಬರ್ತಾನೆ ಕೊನೆ ಹಂತದಲ್ಲಿ, ಕೇತುವು ಕೂಡ 11ನೇ ರಾಶಿಯಲ್ಲಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಈ ಗ್ರಹಸ್ಥಿತಿಗಳನ್ನು ಯೋಚನೆ ಮಾಡ್ತಾ ಹೋದರೆ ತುಲಾರಾಶಿಯವರಿಗೆ ಹೇಗಪ್ಪ ಅಂಥೇಳಿ ಯೋಚನೆ ಮಾಡುವಂಥದ್ದು. ನೋಡಿ, ಒಂದು ಹಂತಕ್ಕೆ ಜೀವನದಲ್ಲಿ ಭಗವಂತ ಎಲ್ಲವನ್ನು ಕೂಡ ನಿಮಗೆ ಕೊಟ್ಟಿದ್ದಾನೆ, ಕೊಡಲಿಲ್ಲ ಅಂತಲ್ಲ. ಆದರೂ ಕೂಡ ಎಲ್ಲೋ ಒಂದು ಚಿಂತೆ, ಎಲ್ಲೋ ಒಂದು ಟೆನ್ಷನ್ನು, ಎಲ್ಲೋ ಒಂದು ಯೋಚನೆಗಳು, ಒತ್ತಡಗಳಾಗ್ತಾ ಇದೆ. ಹಾಗಾಗಿ ನೀವು ಆದಷ್ಟು ತಾಳಿದವನು ಬಾಳಿಯನು. ಮತ್ತು ಏನು ಕೆಲಸವನ್ನು ಮಾಡ್ತಾ ಇದ್ದೀರೋ ಅದನ್ನು ನಿರಂತರವಾಗಿ ಒಂದೊಂದು ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಹಾಗೆ ನಕ್ಷತ್ರಗಳು ಯಾವುದಪ್ಪ ಅಂತಂದರೆ, ಕೊನೆಗೆ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ. ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ಅದರ ಜೊತೆಯಲ್ಲಿ ನೋಡಿ, ನಿಮಗೆ ದಶಮಕ್ಕೆ ಬರುವಂತಹ ಗುರು, ಬಂದಿರುವಂತಹ ಗುರುವು ನಿಮಗೆ ಒಂದು ಹಂತಕದಲ್ಲಿ ಉದ್ಯೋಗದಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಗುರು ಕೊಡ್ತಾ ಇದ್ದಾನೆ. ಎಲ್ಲೋ ಕೆಲಸ ಕಳೆದುಕೊಂಡಿದ್ದೀರಿ ಅಂತ ಕೆಲಸ ಸಿಗುವಂಥದ್ದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ಬ್ರ್ಯಾಂಚನ್ನು, ಬೇರೆ ಬೇರೆ ಆಫೀಸನ್ನು ಓಪನ್ ಮಾಡುವಂಥದ್ದು. ಹೀಗೆ ಒಂದು ಹಂತಕ್ಕೆ ಹಂತವಾಗಿ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಶ್ರೇಯಸ್ಸನ್ನು, ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಗುರು ನೀಡ್ತಾ ಇದ್ದಾನೆ. ಅದರ ಜೊತೆಗೆ ಶುಕ್ರನೂ ಕೂಡ ಜೊತೆಗೆ ಸೇರುವುದರಿಂದ ಕಲೆ, ಸಾಹಿತ್ಯ, ಸಂಗೀತ, ಆನ್ಲೈನ್ ಕೆಲಸ ಮಾಡುವಂಥವರು, ಯೂಟ್ಯೂಬರ್ಸ್ ಇರಬಹುದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಬರಹ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಟೀಚಿಂಗ್ ಪ್ರೊಫೆಷನ್ ಇರುವಂಥ ವ್ಯಕ್ತಿಗಳು, ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಸನ್ಮಾನಗಳು, ಪುನಃ ನಿಮಗೆ ಅವಕಾಶಗಳು ಕೂಡ ಸಿಗ್ತಾ ಇದೆ. ಯಾಕಂದರೆ ಗುರು ಯಾವತ್ತೂ ಕೂಡ ನಿಮಗೆ ಬಹಳಷ್ಟು ಶುಭವಾದಂಥ ಅವಕಾಶಗಳನ್ನು ಕೊಡ್ತಾ ಇರ್ತಾನೆ. ಅದರಲ್ಲೂ ಕೂಡ ಶುಕ್ರನ ಜೊತೆಗೆ ಸೇರಿರುವಾಗ ಕಲೆ ವಿಷಯದಲ್ಲಿ, ಸಾಹಿತ್ಯ ವಿಷಯದಲ್ಲಿ ಏನೇನು ನೀವು ರಂಗದಲ್ಲಿ ಇದ್ದೀರೋ ನಿಮಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಶುಕ್ರನೂ ಕೂಡ ಈ ತಿಂಗಳಲ್ಲಿ ನೀಡ್ತಾನೆ. ಅಂದರೆ ಶುಕ್ರನು ನಿಮ್ಮ ರಾಶ್ಯಾಧಿಪತಿಯೂ ಕೂಡ ಆಗ್ತಾನೆ. ಹಾಗಾಗಿ ಒಂದು ಹಂತಕ್ಕೆ ದಶಮದಲ್ಲಿ ಗುರು ಜೊತೆಗಿರೋದ್ರಿಂದ ನೀವು ಹೋಗ್ತೀರಿ. 10 ಜೊತೆಗೆ 11 ಅಂಥೇಳಿ ನಿಮಗೂ ಕೂಡ ಸನ್ಮಾನಗಳಾಗುತ್ತೆ. ಯಾರೋ ಜೊತೆಗೆ ಹೋಗುವಂತಹ ಪ್ರಯತ್ನಗಳು
ಒಂದು ದೇವಸ್ಥಾನಕ್ಕೋ ಧಾರ್ಮಿಕ ಕ್ಷೇತ್ರಗಳಿಗೋ ಹೀಗೆ ಹೋಗುವಂತಹ ಪರಿಸ್ಥಿತಿ, ಅವ್ರ ಜೊತೆಗೆ ನಿಮಗೂ ಅವಕಾಶ ಆಗುತ್ತೆ, ಅವರಿಗೂ VIP ಟಿಕೆಟ್ ಇರುತ್ತೆ, ಅವ್ರ ಜೊತೆಗೆ ನಿಮಗೂ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಗುರು ಜೊತೆಗಿರುವಂಥ ಶುಕ್ರನು ನಿಮ್ಮನ್ನು ಕೂಡ ಬೆಳೆಸುವ ಹಾಗೆ ಮಾಡ್ತಾನೆ. ಅಂದರೆ ನಿಮಗೆ ಅವಕಾಶ ನೋಡೋಣಪ್ಪ, ಆದರೆ ಇವತ್ತು ದೇವರ ದರ್ಶನ ಮಾಡೋಣ, ಇಲ್ಲಾಂದರೆ ಏನಾಗುತ್ತೋ ನೋಡೋಣ, ದೂರಿಂದನೇ ಕೈ ಮುಗಿಯೋಣ ಅಂತಿರುತ್ತೆ. ಆದರೆ ಯಾರೋ ಸ್ನೇಹಿತರು, ಬಂಧುಗಳು, ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ಅತ್ಯಂತ ಶೀಘ್ರವಾಗಿ ಹೆಲ್ಪನ್ನು ಕೂಡ ಮಾಡ್ತಾರೆ. ಅದು ಬಹಳ ಒಳ್ಳೆಯ ರೀತಿಯಾದಂಥದ್ದು. ಹಾಗೆ ಎರಡನೇದಾಗಿ ನಿಮ್ಮ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಏನೋ ಹೊಟ್ಟೆಯಲ್ಲಿ ಏನೋ ಸ್ವಲ್ಪ ತೊಂದರೆ ಆಗ್ತಾ ಇದೆ, ತಲೆನೋವು ಬರ್ತಾ ಇದೆ, ಆರೋಗ್ಯದಲ್ಲಿ ಏನೋ ವಿಚಿತ್ರವಾದಂಥ ಪರಿಸ್ಥಿತಿ ಆಗ್ತಾ ಇದೆ ಅಂತಂದರೆ ಆರೋಗ್ಯದ ವಿಷಯಕ್ಕೂ ಸ್ವಲ್ಪ ಏನೋ ಬದಲಾವಣೆ ಆಗುವಂಥದ್ದು, ಸಣ್ಣ ಪುಟ್ಟ ಚಿಕಿತ್ಸೆಯಿಂದ ಔಷಧೋಪಚಾರಗಳು ನಿಮಗೆ ಒಳ್ಳೆಯ ಥರದಲ್ಲಿ ಪರಿಣಾಮ ಸಿಗುವ ಹಾಗಾಗುವಂಥದ್ದು. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಆರೋಗ್ಯದಲ್ಲಿ ಸಣ್ಣ ಸಣ್ಣದಕ್ಕೂ ಕೂಡ ಇವತ್ತು ಆಪರೇಷನ್ನು ಚಿಕಿತ್ಸೆಗೆ ಬೇರೆ ಬೇರೆದಕ್ಕೆ ಹೋಗ್ತೇವೆ, ಆದರೆ ಸಣ್ಣ ಪುಟ್ಟದಲ್ಲೇ ಗುಣ ಆಗುವಂತಹ ಒಂದು ಪರಿಸ್ಥಿತಿಯೂ ಕೂಡ ನಿಮಗೆ ಆಗುತ್ತೆ. ಹಾಗೆ ಕೌಟುಂಬಿಕವಾದಂತಹ ಕಲಹಗಳು ನೋಡಿ, ದಾಂಪತ್ಯದಲ್ಲಿ ಏನೋ ಒಂದು ಕಿರಿಕಿರಿ ಇದೆ, ದಾಂಪತ್ಯದಲ್ಲಿ ಏನೋ ಒಂದು ವಿರಸ ಆಗಿದೆ, ಏನೋ ಕೋರ್ಟು ಕಚೇರಿ ಇತ್ಯಾದಿಗಳಿಗೆ ಹೋಗ್ತಾ ಇದೆ ಅಂತಂದರೆ ಯಾವುದೋ ರೀತಿಯಾದಂಥ ದಾರಿಗಳು, ಬೇರೆ ಬೇರೆ ದಾರಿಗಳು ಸಿಗುವಂತಹ ಹಂತ. ಸರಿ ಆಗತ್ತೆ ಹೇಳೋದಕ್ಕಿಂತನೂ ಒಂದು ಹಂತಕ್ಕೆ ಯಾವ ದಾರಿಗಳು ಹೇಳುವುದನ್ನು ಕೂಡ ಕಾದು ನೋಡಬೇಕು, ಅಂತಹ ದಾರಿಗಳು ಸಿಗುವಂಥದ್ದು. ಅದರ ಜೊತೆಗೆ ಜೀವನದಲ್ಲಿ ಒದ್ದಾಟ ಪರದಾಟ ಕೆಲವೊಂದಷ್ಟು ವಿಷಯದಲ್ಲಿ, ಯಾಕಂದರೆ ಹಿಂದಿನ ತಿಂಗಳಲ್ಲೂ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಒದ್ದಾಟ ಮಾಡಿದ್ರಿ ನೀವು, ಅದರ ಜೊತೆಗೆ ಒಂದು ಹಂತಕ್ಕೆ ಕೆಲವೊಂದಷ್ಟು ಕೆಲಸ ಕೈ ಹಾಕಿದಿರಿ, ಆ ಕೆಲಸ ಸಕ್ಸಸ್ಫುಲ್ ಆಗಲಿಲ್ಲ. ಮುಂದೆ ಹೋಗಿ ಉದಾಹರಣೆಗೆ ಗೌರ್ಮೆಂಟ್ ಲೋನ್ ಇರಬಹುದು ಅಥವಾ ಕೃಷಿಯ ಭೂಮಿಯ ಸಂಬಂಧವಾದಿರಬಹುದು, ಇದೆಲ್ಲ ನಿಮಗೆ ಒಂದಂತಕ್ಕೆ ಹಿಂದಿನ ತಿಂಗಳಲ್ಲಿ ಸ್ವಲ್ಪ ಜಟಿಲವೇ ಆಯಿತು, ಸ್ವಲ್ಪ ಸಿಗಲಿಲ್ಲ. ಆದರೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಸಮಾಧಾನ, ಎಲ್ಲೋ ಒಂದು ಕಡೆ ಸಿಗುವಂಥದ್ದು, ಇಲ್ಲಪ್ಪ ಇದು ನನ್ನ ಹತ್ರ ಆಗತ್ತೆ ಹೇಳುವಂಥದ್ದು ನೋಡಿ. ಜೊತೆಗೆ ರವಿ ಮತ್ತು ಬುಧರು 17ನೇ ತಾರೀಕಿನವರೆಗೆ ಇರ್ತಾರೆ. ಹಾಗಾಗಿ ನೀವೇನಾದರೂ ಬ್ಯಾಂಕ್ ಕೆಲಸಗಳು, ಒಳ್ಳೊಳ್ಳೆ ರೀತಿಯಾದಂಥ ಇನ್ವೆಸ್ಟ್ಮೆಂಟು ಇತ್ಯಾದಿಗಳಿಗೆಲ್ಲ ಈಗ ಸರಿಯಾದಂಥ ಸಮಯ. ಅದಕ್ಕೆ ಹೂಡಿಕೆ ಮಾಡುವಂಥದ್ದು, ತಜ್ಞರನ್ನು ಮಾಹಿತಿ ಪಡ್ಕೊಂಡು ಮುಂದೆ ದಾರಿ ಇಡುವಂತಹದ್ದಕ್ಕೆ ಒಳ್ಳೆಯ ಅವಕಾಶಗಳನ್ನು ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗಬಹುದು. ಯಾಕಂದರೆ ಗುರು ಶುಕ್ರರು ಒಟ್ಟಿಗೆ ಇದ್ದಾರೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ನೋಡಿ ಸ್ವಲ್ಪ ಅಷ್ಟಮದಲ್ಲಿ ಕುಜ ಕೂತಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಇವು ಬರುವಂಥದ್ದು, ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಾಗಿ ಯೋಚನೆ ಮಾಡ್ತಾರೆ, ಆದರೆ ಅದು ಸ್ವಲ್ಪ ವ್ಯತ್ಯಾಸ ಬರುವಂಥದ್ದು, ಸ್ವಲ್ಪ ಚಿಂತೆ ಬರುವಂಥದ್ದು ಹೀಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಬಹಳಷ್ಟು ಗಮನ ಕೊಟ್ಕೊಂಡು ಸರಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು 6ನೇ ರಾಶಿಯ ಶನಿ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ತೈಲದ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಮತ್ತು ಕೃಷಿಕರಿಗೆ ಈ ತಿಂಗಳಲ್ಲಿ ಏನೋ ಒಂದಷ್ಟು ಜಾಕ್ಪಾಟ್ ಹೊಡಿತದೆ. ಇದ್ದಕ್ಕಿದ್ದ ಹಾಗೆಲ್ಲೋ ಒಂದಷ್ಟು ಬಹಳ ಒಳ್ಳೆಯದು. ಬೆಲೆನೇ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಿ ನೀವು ಮಾಡಿದಂತಹ ಬೆಳೆಗೆ, ಆದರೆ ಬಹಳ ಉನ್ನತವಾದಂತಹ ಬೆಲೆ ಸಿಕ್ಕಿ ಬಹಳ ಖುಷಿಯಾಗುತ್ತೆ. ಅಥವಾ ಯಾವುದೋ ಒಂದು ಕೃಷಿಯ ವಿಷಯದಲ್ಲಿ ಬಹಳ ಸಂತೋಷವಾದಂಥದ್ದಾಗುತ್ತೆ. ಯಾಕಂದರೆ ನೀವು ಜೊತೆಗೆ ಕೃಷಿ ಮಾಡ್ತಾ ಇರ್ತೀರಿ, ನಿಮ್ಮ ಸ್ನೇಹಿತರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಹೇಳಿದ್ದಾರೆ. ಕೃಷಿ ಹೇಳುವಂಥದ್ದು ಯಾವಾಗೂ ಕೂಡ ದುರ್ಭಿಕ್ಷ ಉಂಟು ಮಾಡೋದಿಲ್ಲ. ತುಂಬ ಶ್ರೀಮಂತ, ತುಂಬ ಏನೋ ಆಗರ್ಭ ಶ್ರೀಮಂತ ಆಗದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಜೀವನಕ್ಕೆ ಏನು ಬೇಕೋ ಆ ಕೃಷಿ ಎಲ್ಲರಿಗೂ ಕೂಡ ಕೊಡುತ್ತೆ. ಇವತ್ತು ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವೂ ಕೂಡ ಭಗವಂತನ ಸೃಷ್ಟಿಯೇ, ಎಲ್ಲರೂ ಶ್ರಮಪಟ್ಟಿರುವಂತಹದ್ದು. ಹಾಗಾಗಿ ಆ ಕೃಷಿಯನ್ನು ಯಾರು ಇಚ್ಛೆಪಟ್ಟು ಪ್ರೀತಿಯಿಂದ ಮಾಡ್ತಾರೋ, ಆ ಕೃಷಿ ಒಂದು ಬೆಳೆಯಲ್ಲಿ ನಮಗೆ ಸ್ವಲ್ಪ ನಷ್ಟ ಆದ ಹಾಕೊಂಡ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಒಳ್ಳೆ ರೀತಿಯಾದಂಥ ಫಸಲನ್ನು ಕೂಡ ಕೊಡುತ್ತೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಈ ತಿಂಗಳಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳು. ಯಾವುದೋ ಫೀಸ್ ಕಟ್ಟಬೇಕು ಅಥವಾ ಏನೋ ಸ್ವಲ್ಪ ದುಡ್ಡು ಕಾಸಿನ ತೊಂದರೆ ಇದೆ, ಅದಕ್ಕೆ ಯಾರೋ ಸಪೋರ್ಟ್ ಮಾಡ್ತಾರೆ, ಅಥವಾ ನಿಮಗೆ ಯಾವುದೋ ಒಂದು ಬರಬೇಕಾದಂಥದ್ದು ಇನ್ವೆಸ್ಟ್ಮೆಂಟು, ಬೇರೆ ಬೇರೆ ರೀತಿಯಾದಂತಹ ಹಣಕಾಸು ಕೂಡ ಈ ತಿಂಗಳಲ್ಲಿ ಬರುತ್ತೆ ನಿಮಗೆ. ಪಂಚಮದ ರಾಹು ನೋಡಿ, ಮದುವೆ ಆದಂಥ ವ್ಯಕ್ತಿಗಳು ಸ್ವಲ್ಪ ಗರ್ಭದ ವಿಷಯದಲ್ಲಿ ಅಥವಾ ಗರ್ಭೋತ್ಪತ್ತಿಯಾಗಿದೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಏನೋ ಒಂದು ಸ್ವಲ್ಪ ಚಿಂತೆ, ಭಿನ್ನಾಭಿಪ್ರಾಯಗಳು, ಯಾಕಂದರೆ ಮನಸ್ಸಿನ ಮೇಲೆ ಬಿದ್ದರೆ ಶರೀರದ ಮೇಲೆ ಎಲ್ಲ ಭಾಗಕ್ಕೂ ಕೂಡ ತೊಂದರೆಗಳು ಬೀರುತ್ತೆ. ಹಾಗಾಗಿ ಆದಷ್ಟು ಕೆಲವೊಂದಷ್ಟು ಕೊನೆಗೆ ಹೇಳ್ತೇನೆ ಏನೇನು ಮಾಡಬೇಕು ನಕ್ಷತ್ರ ಪರಿಹಾರಗಳು, ಅದ್ರ ಜೊತೆಗೆ ಆದಷ್ಟು ಸ್ವಲ್ಪ ಗರ್ಭಿಣಿಯರು ಸ್ವಲ್ಪ ಜಾಗ್ರತೆ, ಅದ್ರ ಜೊತೆಗೆ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಸಮಾಧಾನ ಇಟ್ಕೊಳ್ಳುವ ಹಾಗೆ ಪ್ರಯತ್ನ ಮಾಡಿ. ಹಾಗೆ ಬಿಸ್ನೆಸ್ಸನ್ನು ನೂತನವಾಗಿ ಆರಂಭ ಮಾಡಬೇಕು ಈ ತಿಂಗಳಲ್ಲಿ ಪರವಾಗಿಲ್ಲ, 17ನೇ ತಾರೀಕು ಒಳಗಡೆ ಶುರು ಮಾಡಿ. ನಾವು ಸಣ್ಣ ಸಣ್ಣ ಹಂತವಾಗಿ ಬಿಸ್ನೆಸ್ಸನ್ನು ಕೂಡ ಮಾಡಿ. ಒಂದೇ ಸಲ ದೊಡ್ಡದಾಗಿ ತೊಂದರೆ ಮಾಡಿಕೊಂಡು ಒಂದೇ ಸಲ ತೊಂದರೆಗೆ ಬೀಳುವಂಥದ್ದು ಬೇಡ. ಹಂತ ಹಂತವಾಗಿ ಬಿಸ್ನೆಸ್ಸನ್ನು ಮಾಡಿ ಹಂತ ಹಂತವಾಗಿ ನೀವು ಮೇಲ್ಮಟ್ಟಕ್ಕೆ ಹೋದರೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಕೇತುವಿನ ಚಿಂತನೆ ಮಾಡಲಿಕ್ಕೆ ಹೋದರೆ ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಕುಟುಂಬದ ತಂದೆ ತಾಯಿಯವರ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ದಿಢೀರ್ನೆ ನಿಮ್ಮವರಿಗೇನೋ ಸಣ್ಣ ಪುಟ್ಟ ಹಣಕಾಸಿಗೆ ಅರ್ಜೆಂಟ್ ಇರುತ್ತೆ. ಹಾಗಾಗಿ ನಿಮಗೆ ಆಪದ್ಬಾಂಧವ ಅಂಥೇಳಿ ಸ್ವಲ್ಪ ಹಣಕಾಸನ್ನು ಕೂಡ ಶೇಖರಣೆ ಮಾಡಿ, ಕಷ್ಟಕ್ಕೆ ಬೇಕು, ಹೀಗೆ ಹಣಕಾಸಿನ ವಿಷಯದಲ್ಲೂ ಸ್ವಲ್ಪ ನೋಡಿಕೊಂಡು ವ್ಯವಸ್ಥೆ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಕೊನೆಗೆ ಅರ್ಜೆಂಟ್ ಆಗಿದೆ ಅಂತಂದರೆ ಯಾರು ತಾನೇ ಹಣ ಕೊಡ್ತಾರೆ? ನಾಳೆಗೆ ಆಸ್ಪತ್ರೆ ಕಟ್ಟಬೇಕು, ನಾಳೆಗೆ ಏನೋ ಬೇಕು ಅಂತಂದು ಯಾರೂ ಕೊಡಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಹಣಕಾಸು, ನಿಮ್ಮ ವ್ಯವಸ್ಥೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ.
ಸ್ವಲ್ಪ ಪ್ರಯಾಣ ಯೋಗ ಇದ್ದಕ್ಕಿದ್ದ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಒಳ್ಳೊಳ್ಳೆ ರೀತಿಯಾದಂತಹ ವಿದ್ಯಾಭ್ಯಾಸ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರಕ್ಕೆ ಹೋಗುವಂಥದ್ದು, ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಬಹಳ ಒತ್ತಡ ಆಗಿದೆ, ಪಾರ್ಕಿಗೋ ಬೇರೆ ಕಡೆ ಹೋಗಿ ಆರಾಮಾಗಿ ಕೂತ್ಕೊಳ್ಳುವಂಥದ್ದು, ಮೃಷ್ಟಾನ್ನ ಭೋಜನ ಸಿಗುವಂಥದ್ದು ಈ ತಿಂಗಳಲ್ಲಿ. ಮತ್ತು ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ನೋಡಿ, ಕೇತುವಿಂದ ನಾವು ಚಿಂತನೆ ಮಾಡಬೇಕು ಅಂದರೆ ಏಕಾದಶದಲ್ಲಿದ್ದಾನೆ. ಹಾಗಾಗಿ ಮಹಾಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಗಣಪತಿ ಹೋಮ ನಡೀತಾ ಇದೆ, ಎಲ್ಲೋ ಒಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅನಿರೀಕ್ಷಿತವಾಗಿ ಅಲ್ಲಿ ಹೋಗುವಂಥದ್ದು, ಭಗವಂತನನ್ನು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳುವಂಥದ್ದು. ಹೀಗೆ ಹತ್ತಾರು ರೀತಿಯಾದಂಥ ಅವಕಾಶಗಳು, ಹತ್ತಾರು ರೀತಿಯಾದಂಥ ವ್ಯವಸ್ಥೆಯನ್ನು ಆ ಮಹಾಗಣಪತಿ ಅನುಗ್ರಹಿಸ್ತಾನೆ. ಅದರ ಜೊತೆಗೆ ಈ ತಿಂಗಳಲ್ಲಿ ಒಂದು ನಮಗೆ ವಿಶೇಷವಾದಂತಹ ಗುರುಪೂರ್ಣಿಮೆಯೂ ಕೂಡ ಬಂದಿದೆ. ಇಂತಹ ಗುರುಪೂರ್ಣಿಮೆಯಲ್ಲಿ ಗುರುಗಳ ಅನುಗ್ರಹ ನಾವೆಲ್ಲರೂ ಕೂಡ ಪಡೆಯಬೇಕು. ಹಾಗಾಗಿ ಆ ವಿಷಯದಲ್ಲಿ ಜಾಸ್ತಿ ಪ್ರಯತ್ನವನ್ನು ಮಾಡಬೇಕು. ಒಂದು 5 ವಿಷಯದಲ್ಲಿ ಜಾಗ್ರತೆ. ಒಂದನೇದಾಗಿ ಹಣಕಾಸು ಬಂತು ಅಂಥೇಳಿ ಜಾಸ್ತಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ನಿಮ್ಮವರಿಂದಲೇ ನೀವು ನಂಬಿಕೆ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ಚಿಂತೆ ತೊಂದರೆಗಳು ಬರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮೂರನೇದಾಗಿ ನಿಮ್ಮ ಒಂದು ಸತತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಅದನ್ನು ನಿಲ್ಲಿಸಬೇಡಿ. ಯಾಕಂದರೆ ಒಂದು ಸಲ ಪ್ರಯತ್ನ ಮಾಡ್ತಾ ಇರ್ತವೆ, ಕೊನೆಗೆ ಆಗಲಿಲ್ಲ ಅಂತಂದರೆ ಬಿಟ್ಟು ಬಿಡ್ತೇವೆ. ಹಾಗಾಗಿ ಹಿರಿಯರು ಮರಳಿ ಯತ್ನವ ಮಾಡು ಎಂಬುದನ್ನು ಹೇಳಿದ್ದಾರೆ. ಆ ಮರಳಿ ಯತ್ನವ ಹೇಳುವಂತಹ ಪ್ರಯತ್ನವನ್ನು ಪುನಃ 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 ಹೇಳ್ತಾ ಬರಬೇಕು. ಯಾಕಂದರೆ ಪ್ರತಿನಿತ್ಯವನ್ನು ಐದ ತಕ್ಷಣ ಕೆಲವೊಂದು ಸಲ ನಮ್ಮ ಹತ್ರ ಇದು ಆಗಲ್ಲ ಅಂತೇಳಿ ಬಿಟ್ಟು ಬಿಡ್ತೇವೆ. ಖಂಡಿತ ಬಿಡ್ಲಿಕ್ಕೆ ಹೋಗಬಾರ್ದು. ಮುಂದೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ, ನಾ ಈ ಖಂಡಿತವಾಗಿಯೂ ಕೆಲಸವನ್ನು ಸಕ್ಸಸ್ಫುಲ್ ಮಾಡಿಯೇ ಮಾಡ್ತೇನೆ ಹೇಳುವಂಥ ದೃಢವಾದಂಥ ನಿಶ್ಚಯ ಬರಬೇಕು ಮನುಷ್ಯನಿಗೆ. ಎಲ್ಲಿವರೆಗೆ ದೃಢವಾದಂಥ ನಿಶ್ಚಯ ವಿಶ್ವಾಸ ಬರುವುದಿಲ್ವೋ ಅಲ್ಲಿವರೆಗೂ ಕೂಡ ಚಿಂತೆ ಟೆನ್ಷನು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ದೃಢವಾದಂಥ ವಿಶ್ವಾಸವನ್ನು ಪ್ರತಿಯೊಂದು ವಿಷಯ ವಸ್ತು ಭಗವಂತನಲ್ಲಿ ಇಡಬೇಕು. ಯಾಕಂದರೆ ನಮಗೆ ದ್ವಂದ್ವ ಸ್ವಭಾವ ಆಗುತ್ತೋ ಇಲ್ಲೋ, ಹೇಗೆ ಮಾಡಲಿ ನಾನು, ಇಂತಹದ್ದಲ್ಲೇ ನಮ್ಮ ಸಮಯ ಹೋಗಿಬಿಡುತ್ತೆ ಜೀವನದಲ್ಲಿ. ಹಾಗಾಗಿ ಅದನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬಾರ್ದು. 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಗುರಿ ಏನೋ ಆ ಗುರಿ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡ್ತಾ ಇರಿ. ಆ ಗುರಿಯನ್ನು ಬಿಡುವಂಥದ್ದಲ್ಲ. ಗುರಿ ಎಲ್ಲಿ ಹೋಗಿ ತಲುಪಬೇಕು, ಹೇಗೆ ಮಾಡಬೇಕು, ಏನು ಮಾಡಿದ್ರೆ ನನಗೆ ಸರಿಯಾದಂಥ ಫಲ ಸಿಗುತ್ತೆ. ಹಾಗಾಗಿ ಅದನ್ನೇ ಜಾಸ್ತಿಯಾಗಿ ಪ್ರಯತ್ನ ಮಾಡ್ತಾ ಇರಿ. ಇದಿಷ್ಟು ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ನಕ್ಷತ್ರ ಪರಿಹಾರಗಳು ಏನು ಅಂತಂದರೆ, ಒಂದನೇದಾಗಿ ಚಿತ್ತಾ ನಕ್ಷತ್ರ 3, 4ನೇ ಪಾದದವರು ನೋಡಿ 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ನಿಮ್ಮ ಮನೆಯ ಸಮೀಪದಲ್ಲಿ ಅಥವಾ ನೀವು ಇರುವಂಥ ಜಾಗದಲ್ಲಿ ಏನು ಗುರುಗಳ ಸನ್ಯಾಸಿಗಳ ಆಶ್ರಮ ಅಥವಾ ಒಂದು ಒಳ್ಳೆಯ ರೀತಿಯಾದಂಥ ಅನುಷ್ಠಾನ ಮಾಡುವಂಥ ತಪಸ್ಸುಗಳ ಕ್ಷೇತ್ರ ಇದೆಯೋ ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇನ್ನು ಸ್ವಾತಿ ನಕ್ಷತ್ರದವರು ರಾಹು ನಕ್ಷತ್ರ. ಯಾಕಂದರೆ ಸ್ವಲ್ಪ ಸಿಟ್ಟು, ಕೋಪ, ತಾಪ ಇವೆಲ್ಲ ಬರ್ತಾ ಇದೆ. ಸ್ವಲ್ಪ ಸಾಂಸಾರಿಕವಾಗೂ ಏನೋ ಚಿಂತೆ, ಏನೋ ಟೆನ್ಷನ್ ಇತ್ಯಾದಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ಯೋಚನೆ ಮಾಡುವಂಥದ್ದು, ಬಹಳಷ್ಟು ಒಳ್ಳೆಯ ರೀತಿಯಾದಂತಹ ಅದೇನೋ ಹೇಳ್ತಾರಲ್ಲ, ನಾವು ಯಾವ ದಾರಿಯಲ್ಲಿ ಹೋದರೂ ಒಳ್ಳೆಯದಾಗತ್ತೆ, ಇಂತಹ ಬಹಳಷ್ಟು ಯೋಚನೆ ಮಾಡುವಂಥದ್ದು. ಮತ್ತು ಕೆಲವೊಂದಷ್ಟು ನಾವು ಏನೇನು ಕೊಡ್ತಾ ಬರ್ತೀವೋ ಅಷ್ಟು ಭಗವಂತ ನಮ್ಮನ್ನು ನೀಡ್ತಾನೆ. ಎಷ್ಟೋ ಸಲ ನಮ್ಮ ಸಂಕುಚಿತ ಭಾವನೆ ಹೇಗೆ ಅಂತಂದರೆ ಏನು ಮಾಡೋಣ ಬಿಡು, ಆಗಲ್ಲ ಅಂತ ಹೇಳುವಂಥದ್ದು ಬರುತ್ತೆ. ಹಾಗಾಗಿ ಏನೇ ಇದ್ದರೂ ಕೂಡ ಗುರುಪೂರ್ಣಿಮೆ ಇದೆ 29ನೇ ತಾರೀಕಿಗೆ. ಅಖಂಡವಾಗಿ ಆ ದಿವಸ ಗುರುವನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ನಿಮಗೆ ಯಾರ್ಯಾರು ಆಶೀರ್ವಾದ ಮಾಡ್ತಾರೋ, ಹಿರಿಯರು ಅಂತ ಯಾರ್ಯಾರಿದ್ದಾರೋ ಅಂಥವರಿಗೆಲ್ಲರಿಗೂ ಕೂಡ ಆ ಸಮಯದಲ್ಲಿ ಒಂದು ಕೃತಜ್ಞತಾ ಭಾವನೆಯಿಂದ, ಯಾಕಂದರೆ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಕೊಟ್ಟವನೇ ಗುರು ನಮಗೆ ಅಲ್ವಾ. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ನಮಗೆ ಕೊಡ್ತಾರೆ, ಜ್ಞಾನವನ್ನು, ತಿಳುವಳಿಕೆಯನ್ನು, ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ರೀತಿಯಾದಂಥ ದಾರಿಯನ್ನು ಗುರು ನಮಗೆ ಕೆಲವು ವ್ಯಕ್ತಿಗಳ ಮೂಲಕವಾಗಿ ಮಾಡ್ತಾನೆ, ಕೆಲವೊಂದು ನಮ್ಮಲ್ಲೇ ಸ್ವಯಂವಾಗಿ ನಮಗೂ ಕೂಡ ಬರುತ್ತೆ. ಹಾಗಾಗಿ ಅದನ್ನು ಮರೆಯದೇ ಇದ್ದಾಗ ಸ್ವಾತಿ ನಕ್ಷತ್ರದವರು 29ನೇ ತಾರೀಕಿಗೆ ಗುರುವನ್ನು ನಿರಂತರವಾಗಿ ಆರಾಧನೆ ಮಾಡಿ ಮರಿಬೇಡಿ. ಇನ್ನು ವಿಶಾಖ ನಕ್ಷತ್ರದವರು ನೋಡಿ ಆಷಾಢ ಮಾಸ ಇದೆ 15ನೇ ತಾರೀಕು ಅನಂತರದಲ್ಲಿ. ಹಾಗಾಗಿ ಪ್ರತಿ ಶುಕ್ರವಾರವೂ ಕೂಡ ಸಂಧ್ಯಾಕಾಲ ಸಾಯಂಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ. ಆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠನೆ ಮಾಡಿ ಅಥವಾ ಪ್ರತಿನಿತ್ಯವೂ ಶ್ರವಣ ಮಾಡಿ. ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ಮಂಗಲವಾಗತ್ತೆ. ಅನೇಕ ರೀತಿಯಾದಂಥ ತೊಂದರೆ ತಾಪತ್ರೆಗಳನ್ನು ಭಗವಂತ ಪರಿಹಾರ ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಬಹಳ ಮುಖ್ಯವಾಗಿ ಗುರುವಿನ ಆರಾಧನೆಯನ್ನು ಮಾಡಿ. ಯಾಕಂದರೆ ಗುರುಪೂರ್ಣಿಮೆ ಇದೆ. ಗುರುಪೂರ್ಣಿಮೆ ಇದ್ದಾಗ ನಾವು ಗುರುವನ್ನು ಆರಾಧನೆ ಮಾಡಲಿಲ್ಲ ಅಂತಂದರೆ ನಮ್ಮೆಲ್ಲ ಕಷ್ಟಗಳು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೇವೆ. ಆದರೆ ಪ್ರತಿನಿತ್ಯವೂ ಸಮಯ ಸಿಕ್ಕದಾಗ ಪ್ರತಿ ತಿಂಗಳೂ ಕೂಡ ನಾವು ಮಾಡಬೇಕು. ಹಾಗಾಗಿ ಅಚ್ಚುಮೆಚ್ಚಿನ ಗುರು ಆರಾಧನೆ. ನಿಮ್ಮ ರಾಶಿಗೆ ಗುರು ಶುಕ್ರರ ಸಂಯೋಗವು ಬಹಳ ಶುಭವನ್ನು ಉಂಟು ಮಾಡುತ್ತದೆ. ಹಾಗೆ ಗುರುವಿನ ಆರಾಧನೆ ಮರಿಬೇಡಿ ಅಂತ ಹೇಳ್ತಾ ಸ್ವಲ್ಪ ಜಾಗ್ರತೆಯನ್ನು ಕೂಡ ವಹಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಯಾರು ಲೈಕ್ ಮಾಡಿಲ್ಲೋ ಅಂಥವ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.